ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಇದು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ಯಾವ ಥರ ತಯಾರಿ ಮಾಡ್ಕೊಂಡ್ವಿ, ಹೇಗೆ ಪೂಜೆ ಮಾಡಿದ್ವಿ ಅಂತ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ನಮ್ಮ ಮನೆ ತುಂಬ ಜನ ಇದ್ದರು, ಎಷ್ಟು ಖುಷಿಯಾಗಿರುತ್ತೆ ಗೊತ್ತಾ. ಮನೆ ತುಂಬ ಜನ ಇದ್ದರೆ ಅದೇ ಥರ ಮನೆ ತುಂಬ ಮಕ್ಕಳಿದ್ರು ಎಷ್ಟು ಮುದ್ದಾಗಿ ಅನಿಸುತ್ತೆ. ಈ ವ್ಲಾಗ್ನ ನೀವು ನೋಡಿ ಕಮೆಂಟ್ ಮಾಡಿ ಆಯಿತಾ. ಏನಾದರೂ ಇದರಲ್ಲಿ ಚೇಂಜಸ್ ಬೇಕಂದರೆ ಹೇಳಿ, ಮುಂದೆ ನಾನು ಅದನ್ನು ತಿದ್ಕೊಂಡು ಸರಿ ಮಾಡ್ಕೊತೀನಿ. ಅದೇ ಥರ ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ವಿಷಯಗಳು ಇಷ್ಟ ಆಗಿದ್ದರೆ ಅದನ್ನು ಹೇಳಿ, ಅದನ್ನು ನಾನು ತಿಳ್ಕೊಂಡು ಖುಷಿ ಪಡ್ತೀನಿ. ಬಾಗಿಲಿಗೆ ಸಣ್ಣದಾಗಿ ರಂಗೋಲಿ ಬಿಟ್ಟು ಹೂವಿಂದ ಅಲಂಕಾರ ಮಾಡಿದೆ, ಅರ್ಶಿನ ಕುಂಕುಮ ಹಚ್ಚಿ ಆಮೇಲೆ ಹಬ್ಬನ ಶುರು ಮಾಡಿದ್ವಿ. ನಾನೊಂದು ಶಾಪ್ ನೋಡಿರಿ, ಎಲ್ಲ ಪೂಜೆ ತಯಾರಿ ಆಗೈತೆ. ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ಫಸ್ಟ್ ಮಾಡಿಬಿಟ್ರು. ನಾವು ಮಾತ್ರ ಇಂಡಿಪೆಂಡೆನ್ಸ್ ಡೇ ದಿನ ಮಾಡ್ತಾಯಿದ್ವಿ. ಇದು ದೇವ್ರ ಮನೆ. ನಮ್ಮ ಡ್ಯಾಡಿ ಡ್ಯಾಡಿ ಮೊಬೈಲ್ ನೋಡ್ತಾ ಇದ್ದಾರೆ. ಏನಪ್ಪ ತಮಿಳು ನೋಡ್ತಾ ಇದ್ದಾರೆ. ಇದು ನಮ್ಮ ಅತ್ತೆ ತಿಂತಾ ಇದೆ ಬಾಳೆಹಣ್ಣು. ಹಾಯ್ ಶಿವು, ಏನು ಮಾಡ್ತಾಯಿರಾ? ಕ್ರಿಕೆಟ್ ನೋಡ್ತಾರೆ, ಯೂಟ್ಯೂಬ್ ನೋಡ್ತಾ ಇದ್ದಾರೆ. ಹಾಯ್ ವಿಶಾ, ಪೇಷಂಟ್ ಆಗಿದ್ದಾರೆ, ಅದಕ್ಕೆ ಸ್ವಲ್ಪ ಎನರ್ಜಿ ಇಲ್ಲ, ಇಲ್ಲಾಂದ್ರೆ ವಕ್ಕ 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 ಅಂತ ಮಾತಾಡಿರೋರು. ನಮ್ಮ ಮಗು ಸೀರಿಯಲ್ ಹಾಕ್ಬಿಟ್ಟಿದ್ದೀನಿ, ತೊಟ್ಲೇತ್ ಮಡಚಿಟ್ಬಿಟ್ಟಿದ್ದೀನಿ. ನಮ್ಮ ಮುತ್ತಜ್ಜಿ ಊಟ ಮಾಡ್ತಿದ್ದಾರೆ. ತಿನ್ನಿ ತಿನ್ನಿ ತಿನ್ನಿ, ಸಾರು ಹಾಕ್ಬೇಕಲ್ಲ ಇರಿ ಸಾರಂತೆ. ಹಾಯ್ ಭೂಮಿ, ಎರಡು ವೀಡಿಯೋ ಮಾಡ್ತೀನಿ. ಹಾಂ ಇಲ್ಲ ಸಾಕಂತೆ. ನಮ್ಮಮ್ಮ ಬಾಳೆಕಾಯಿ ಬಜ್ಜಿ ಮಾಡ್ತಿದ್ದಾರೆ. ವಿಡಿಯೋ ಮಾಡ್ತಾರೆ. ಕೊಬ್ಬರಿ ಮಾಡ್ತಾರೆ ಯೋಗೇಶ್ವರ. ಹಾಯ್ ಯೋಗಿ. ನಾರ್ಮಲ್ ತೊಳೆಯೋದು. ಹಾಯ್ ಮಹಾಲಕ್ಷ್ಮಿ ಅವರೇ, ವರ್ಕ್ ಫ್ರಮ್ ಆಫೀಸ್, ವರ್ಕ್ ಫ್ರಮ್ ಹೋಮ್ ಎಲ್ಲ ಇಲ್ಲೇ ಮಾಡ್ಕೊತಿದ್ದಾರೆ. ಇವಾಗ ನನ್ನ ಸರದಿ ನಾನು ಇಲ್ಲಿದ್ದೀನಿ ಅಂತ ಗೊತ್ತಾಗಕ್ಕೆ ಲಾಕ್ ಆಗಿದೆ ಅನ್ಸತ್ತೆ. ನಾನು ಹಿಂಗೆ ಹಿಡ್ಕೊಂಡು ಕುಕ್ಕು ಕುಕ್ಕು ಎಡವಟ್ಟು ಎಡವಟ್ಟು ಎಡವಟ್ಟು, ನಾನೇ ಎಡವಟ್ಟು ರಾಣಿ. ನೋಡಿದ್ರಲ್ಲ, ಇವಾಗ ನಾನು ಹಾಯ್, ನಾನು ಇವತ್ತು ಸ್ನಾನ ಮಾಡ್ಸ್ಕೊಂಡಿದ್ದೀನಿ. ಕಾಣಿಸುತ್ತಿಲ್ಲ, ಗೊತ್ತಿಲ್ಲ ಯಾವ್ದು ಹಾಕ್ಲಿ ಅಂತ ಚಿಂತೆ ಮಾಡ್ತಿರೋ ವ್ಯತೆ ನೋಡ್ರಿ. ಇದು ಕತೆ ಎಲ್ಲ ವ್ಯತೆ. ವಿಷ ಹಾಯ್ ವಿಷ ಇಲ್ಲ ನೋಡಿ ವಿಷ, ಅಲ್ಲಿ ಬೇಡಮ್ಮ, ಯಾಕೆ ಸುಸ್ತಾಗ್ತಿದ್ದ ಬಾಬು ತಿನ್ನಿಸ್ತೀನಿ ಹೇಳಿ ಬಾಬಾ. ಇದಾಕ್ಲಾ ಇದಾಕ್ಲಾ ಇದಾಕ್ಲಾ, ಇಲ್ಲ ನಾನೇ ಮಲ್ಕೊಂಡ್ಬಿಡೋದು ಮ್ಯಾಟ್ ಕೆಳಗೆ. ಯಾರು ವಿಷ? ಖುಷಿ ಆಯ್ತಾ? ನಮ್ಮ ಅತ್ತೆ ಬಂದವ್ರೆ. ಆಗಲಿ ಲಕ್ಕಿ, ನಮ್ಮ ಅತ್ತೆ ಮಾಡಿಲ್ಲ ಅವನೇ ಪ್ಯಾಂಟ್ ಹಾಕಿಲ್ಲ ಕಳ್ಳ. ಹಾಯ್ ಮೇಗು, ನನಗತ್ತೆ ಲಕ್ಕಿಗತ್ತೆ. ಹಂಗೆ ಇವ್ರು ಚಿಕ್ಕಪ್ಪ ಅಂತ ಹಸ್ತೀನಿ ರೀ. ಇವ್ರು ಚಿಕ್ಕಪ್ಪ, ಲಕ್ಕಿ ಅವ್ರು ಚಿಕ್ಕಪ್ಪ. ಹಾಯ್ ಅಯ್ಯೋ ಲಕ್ಷ್ಮಮ್ಮ. ಹಾಯ್ ಮೇಗು. ಹಾಯ್ ಶಿವು. ಹಾಯ್ ಲಕ್ಕಿ. ಪ್ಯಾಂಟ್ ಎಲ್ಲ ಆಯ್ತು, ಒಳಗಡೆ ಆಯ್ತಾ? ನಮ್ಮ ಅತ್ತೆ ನೋಡ್ರಿ ಫೋನ್ ಹೆಂಗೆ ಮಾತಾಡ್ತಾರೆ. ನಮ್ಮ ಅತ್ತೆ ಹೆಸರ ಕಾಣಿಸ್ತಾರೆ. ನಮ್ಮ ಮುತ್ತಜ್ಜಿ ನೋಡ್ರಿ, ನಮ್ಮ ಡ್ಯಾಡಿ ನೋಡ್ರಿ, ಪಾಪ ಐರನ್ ಮಾಡಿ ಎಲ್ಲ ಡ್ರೆಸ್ ಹಾಕೊಂಡಿದ್ರು. ಲಕ್ಕಿ ಎಣ್ಣೆ ಹಚ್ಚಿ ತೆಗಿಸ್ಬಿಟ್ಟಾರೆ. ಇದೇ ವರಮಹಾಲಕ್ಷ್ಮಿ ಹಬ್ಬ ಡೆಕೋರೇಷನ್. ನಮ್ಮ ಮೈನ ನೋಡ್ರಿ ಮೊಬೈಲಲ್ಲಿ ಮುಳುಗೋಗಿದ್ದಾರೆ. ನನ್ನ ತಮ್ಮ ಆಲ್ರೆಡಿ ಸ್ಲೀಪಿಂಗ್. ಸ್ನಾನ ಮಾಡ್ಕೊಂಡ್ಬಂದು ವರ್ಕ್ ಪ್ರೆಷರ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಯಾರಿದು? ಮೇಗು, ಏನು ಮಾಡ್ತಾ ಇದೆಯಾ? ಸ್ಟಿಕ್ಕರ್ಸಾ? ಇದ್ರಲ್ಲಿ ಯಾವ್ದು ಬೇಕಾ ತಗೋ, ಇದರ ಸ್ಟಿಕ್ಕರ್ಸ್. ಹಾಯ್ ಭೂಮಿ. ನಿದ್ದೆ ಒಂದು ರೌಂಡ್ ನಿದ್ದೆ ಮಾಡಿದ್ರು. ನಮ್ಮಮ್ಮ ಇನ್ನೂ ಬಜ್ಜಿ ಮಾಡ್ತಿದ್ದಾರೆ, ಬಜ್ಜಿ ಮಾಡ್ತಾವ್ರೆ. ಬಂದ್ಬಿಡ್ಲಾ? ನಾನು ಕೂಡ ಅಮ್ಮ ಎಲ್ಲರೂ ಹಚ್ಚಮ್ಮ, ಎಲ್ಲ ಹಚ್ಚಮ್ಮ ಅಲ್ಲ, ಎಲ್ಲರೂ ಅಷ್ಟೊಂದು ಹಚ್ಚಮ್ಮ ಅಂದೆ. ನೋಡು ಸ್ವಲ್ಪ ಜಾಸ್ತಿ ಹಚ್ಚು. ನೋಡ್ರಿ ನಮ್ಮ ಅಮ್ಮ ಕಂಜೂಸ್ ಸಲ ಮಾಡ್ತಾವೆ ಈ ಅತ್ತೆ ಕಡೆಯಿಂದ. ಫಸ್ಟ್ ದೀಪ ಹಚ್ಚು, ಇಲ್ಲಿ ದೀಪ ಹಚ್ಚಿ, ದೀಪ ಹಚ್ಚ ಅಲ್ಲಿ ಊದಿನ ಕಡೆ. ಹಾಂ ಆಡ್ರಿ ಎಲ್ಲರೂ. ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆ ಮೇಲೊಂದು ಹೆಜ್ಜೆ ನಿಕ್ಕುತ್ತ ಹಾಡಕಶ ನೀವು ಹಾಡಾಡ್ರಿ. ಬ್ಲೂಟೂತ್ ಹಾಕ್ರಿ, ಬ್ಲೂಟೂತ್ ಆನಿದೆ ತಾನೆ. ಹಾಂ
ಅದೇ ನಾನು ಹೇಳಿದ್ದು ಅಲೆಕ್ಸಾಗ ಹೇಳು. ನಮ್ಮ ಪಾಪಗೆ ತುಂಬಾ ಇಂಟ್ರೆಸ್ಟ್ ಇರೋದು ಅಲ್ಲ ಬಗ್ಗೆ ರೀ. ಅವ್ರು ಅವ್ರು ಪೂಜೆ ಮಾಡ್ತಾರೆ. ಅವರೆಲ್ಲ ಟೀ ಕುಡಿದ್ರೆ ಪರವಾಗಿಲ್ಲ, ಇವ್ರು ನೋಡಿ ಗೇಮ್ ಹೆಂಗ ಆಡ್ತಾವ್ರೆ. ನಿಮ್ಗೆ ಯಾರು ಮಾಡಕ್ಕೆ ಗೊತ್ತಿರೋದು? ಬೇಡ ಅತ್ತೆ ಬೇಡವಾ? ನನ್ನ ಮಗನಿಗೆ ಎಷ್ಟು ಕಾಸು ನೋಡ್ರಿ ಇವಾಗಲೇ ನಾಯಿ ಹುಡುಗಿ ಸಾಹಸ ಸಿದ್ಧಿ ಬುದ್ಧಿ ಪ್ರದೇ ದೇವಿ ಬುದ್ಧಿ ಬುದ್ಧಿ ಪ್ರದಾಯಿನಿ ಮಂತ್ರಮೂರ್ತಿ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ ಸಿದ್ಧಿ ಬುದ್ಧಿ ಪ್ರದೇ ದೇವಿ ಬುದ್ಧಿ ಬುದ್ಧಿ ಪ್ರದಾಯಿನಿ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ देवी आदिशक्ति महेश्वरी महालक्ष्मी नमोस्तुते महालक्ष्मी महालक्ष्मी नमोस्तुते महालक्ष्मी नमोस्तुते आदिशक्ति महेश्वरी महालक्ष्मी नमोस्तुते आदिशक्ति महेश्वरी योगति योग संभूति महालक्ष्मी नमोस्तुते 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 नमोस्तुते महालक्ष्मी नमोस्तुते महालक्ष्मी महाशक्ति महोदरी अद्वासनस्थिते देवी परब्रह्मस्वरूपिणी महालक्ष्मी नमोस्तुते महालक्ष्मी नमोस्तुते अद्वासनस्थिते देवी परब्रह्मस्वरूपिणी परमेश्वरी जगन्माता महालक्ष्मी नमोस्तुते महालक्ष्मी
महालक्ष्मी नमोस्तुते महालक्ष्मी महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते श्वेतांबरधरे देवी नानालंकार भूषिते जगस्थिते जगन्मातः महालक्ष्मी नमोस्तुते ಅವ್ನ ಕೈ ಯಾಕೆ ಬರ್ತಿದ್ದಲ್ಲ ಫಸ್ಟ್ महालक्ष्मी महालक्ष्मी नमोस्तुते महालक्ष्मी नमोस्तुते श्वेतांबरधरे देवी नानालंकार भूषिते जगस्थिते जगन्मातः महालक्ष्मी नमोस्तुते ದೇವ್ರಿಗೆ ಮತ್ತು ಕಂಕಣಕ್ಕೆ ಪೂಜೆ ಮಾಡಿದ್ಮೇಲೆ ಮತ್ತೆ ನಾವೆಲ್ಲರೂ ಕಂಕಣ ಕಟ್ಕೊಂಡು ಲಲಿತಾ ಸಹಸ್ರನಾಮನ ಓದಿದ್ವಿ. ಅದಾದಮೇಲೆ ಮತ್ತೆ ತಾಯಿಗೆ ಆರತಿ ಎತ್ತಿ ಆಶೀರ್ವಾದ ಪಡ್ಕೊಂಡ್ವಿ. ಅದಾದಮೇಲೆ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಡೋದು ಶುರು ಮಾಡಿದ್ವಿ. ಮೊದಲು ಮುತ್ತೈದೆ ನಮ್ಮಮ್ಮ ಮನೆಗೆ ನಮ್ಮ ಅತ್ತೇನೆ, ಸೊ ಅವ್ರಿಗೆ ಫಸ್ಟ್ ಅರ್ಶಿನ ಕುಂಕುಮ ಕೊಟ್ಟು ಅರ್ಶಿನ ಕುಂಕುಮ ತೊಗೊತಿದ್ದಾರೆ ನಮ್ಮಮ್ಮ ಅವರು. ಇದು ಆ ಕ್ಲಿಪ್ ಆಗಿರುತ್ತೆ. ಆಮೇಲೆ ಮನೆಗೆ ತುಂಬ ಜನ ಬಂದರು. ಅವ್ರು ಬರೋಕ್ಕೆ ಮುಂಚೆ ನಾವೆಲ್ಲರೂ ಉಪವಾಸ ಇದ್ದಿದ್ದರಿಂದ ಊಟ ಮುಗಿಸ್ಕೊಂಡ್ವಿ. ಅದ್ರ ಕ್ಲಿಪ್ ಇದೆಲ್ಲ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಎಲ್ಲರೂ ಮನೆ ತುಂಬ ಜನ ಇದ್ದು ಎಲ್ಲ ಹಬ್ಬನ ಮಾಡಿದ್ರೆ ಚೆನ್ನಾಗಿ ಅನ್ಸುತ್ತೆ. ಸಣ್ಣಂಗೆ ಮಾತುಗಳು ಬರುತ್ತೆ, ಅದಕ್ಕೂ ಚೆನ್ನಾಗಿ ಮಾತಾಡ್ಕೊಂಡು ಹಬ್ಬ ಮಾಡಿದಾಗ ತುಂಬ ಖುಷಿ ಆಗುತ್ತೆ. ನೋಡಿ ಮನೆ ಓಡಾಡೋಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇದೆ ಅಂತ ನನಗೆ ತುಂಬ ಖುಷಿ ಆಗುತ್ತೆ. ಎಷ್ಟು ವಿವಾದ ನಡೀತಾ ಇದೆ. ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಕೊಡ್ತಾ ಇದ್ದೆ ನಾನು. ನಮ್ಮಮ್ಮ ಕೊಡು ಅಂತ ನಮ್ಮ ಅತ್ತೆ ಹೇಳ್ತಾಯಿದ್ರು. ನಮ್ಮಮ್ಮ ಬೇಡ, ನನಗೆ ಬೇಡ, ನಾನು ಉಪವಾಸ ಇದ್ದೀನಿ, ಪ್ರಸಾದನ ತಿಂದಮೇಲೆ ಊಟ ಮಾಡಬೇಕು ಅಂತ ಹೇಳಿದ್ಮೇಲೆ ತೊಗೊಂಡ್ರು. ಇಲ್ಲಿ ನೋಡಿ ಲಕ್ಕಿ ಮ್ಯಾಟ್ ಹಾಕಿದ್ದೀನಿ ಅಂತ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ ಅಂತ. ಉಲ್ಟು ಸೇವೆ ಹೆಂಗ್ ಬರ್ತಾ ನೋಡು. ಎಕ್ಸೈಸ್ ಮಾಡ್ರಿ, ಎಕ್ಸೈಸ್ ಮ್ಯಾಟ್ ಅಲ್ವಾ. ಇವಾಗ ಅಂತ ನೋಡಿ ಬಿಡಪ್ಪ. ತಿನ್ಬಿಟ್ರ ಪ್ರಸಾದ ಆಮೇಲೆ ನೀವು ಡ್ರೆಸ್ ಆಗ್ತೈತಾ? ಯಾರ ಕವರ್ ಸಿತಾ ಆಚೆ ನೋಡಿ ಎಲ್ಲ ಊಟ ಮಾಡ್ತಾರೆ. ನಾನು ಬಿಟ್ಬಿಟ್ಟು ಇಲ್ಲಿ ಮೇವಿ ಓ ಲಕ್ಷ್ಮಣ ಪಕ್ಕ ಹೋಗ್ಬಿಡ್ತಾರೆ. ಅಜ್ಜಿ ಇಲ್ಲಿ ಯಾಕೆ ಊಟ ಮಾಡ ಕುತ್ಕೊಂಡು ಹೇಳಿದ್ದು. ನಿಮ್ಮ ಮಗನ ಮುಖ ನೋಡಿ. ವಿವೇಕಂತಲ್ಲ ಸಣ್ಣಾಗಲ್ವಾ ದೇವ್ರಿಗೆಲ್ಲ ಬಿಸಿ ಬಿಸಿ ಇದೆ ಯಾಕೆ ನೆಕ್ಸ್ಟ್ ಹುಡುಗಿ ಹುಡುಗಿ ಅಂತ ಆಶೀರ್ವಾದ ಮಾಡೋದು. ಅಷ್ಟು ಹಿಂದೆ ಪರವಾಗಿಲ್ಲ, ನನ್ನ ಆಶೀರ್ವಾದ ಇದ್ದೇ ಇರುತ್ತೆ ಬಿಡ್ರಿ ಅದಕ್ಕೆ ನಿಮಗೆ. ಅರಿಶಿನ ಕುಂಕುಮ ತೊಗೊಳಕ್ಕೆ ತುಂಬ ಜನ ಬಂದಿದ್ರು. ಬಟ್ ಅವ್ರದ್ದೆಲ್ಲ ಕ್ಲಿಪ್ ಹಿಡಿಯೋಕ್ಕಾಗಿಲ್ಲ, ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ನೈಟ್ 9:30 10 o'clock ಆಗಿಬಿಟ್ಟಿತ್ತು. ಅವ್ರಿಗೆಲ್ಲ ಕೊಟ್ಟು ಕಳಿಸೋ ಅಷ್ಟೊತ್ತಿಗೆ ಸ್ವಲ್ಪ ಕ್ಲಿಪ್ ತೊಗೊಂಡಿರೋದು. ನಾನು ಅಂಕಲ್ ವಿಡಿಯೋ ಕಳಿಸ್ತಾ ಇದ್ದೀನಿ. ಅಂಕಲ್ ವಿಡಿಯೋ ಕಳಿಸ್ತಾ ಇದ್ದೀನಿ ನೋಡ್ರಿ ಅಷ್ಟು ಅಂತ. ಈ ಕ್ಲಿಪ್ ತೆಗಿಬೇಕಾದ್ರೆ ರಾತ್ರಿ 10:30 ಆಗಿರುತ್ತೆ.
ಮನೆ ತುಂಬ ಜನ ಬಂದೋದ್ರು, ಪಾಪು ಫೀಡ್ ಮಾಡಬೇಕಿತ್ತು, ಡ್ರೆಸ್ ಎಲ್ಲ ಮೇಂಟೈನ್ ಮಾಡೋಕ್ಕಾಗ್ತದೆ ಅಂತ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಅದಾದಮೇಲೆ ಭೂಮಿಗೆ ಅಶ್ರಮ ಕೊಟ್ಟೆ, ನಮ್ಮ ಅಮ್ಮಗೆ ಅಶ್ರಮ ಕೊಟ್ಟು ನಾನು ಅಶ್ರಮ ತೊಗೊಂಡೆ. ಅದಾದಮೇಲೆ ದೇವರಿಗೆ ಪೂಜೆ ಮಾಡಿ ದೃಷ್ಟಿ ನೀರು ತೆಗೆದು ಹೊರಗೆ ಹಾಕಿದ್ರು ನಮ್ಮಮ್ಮ. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ನನಗಂತೂ ತುಂಬ ಖುಷಿ ಕೊಟ್ಟಿದೆ. ಮನೇಲಿ ಎಲ್ಲರನ್ನ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ನೀವೆಲ್ಲರೂ ಹೇಗೆ ವರಮಹಾಲಕ್ಷ್ಮಿ ಹಬ್ಬ ಆಚರಿಸ್ರಿ ಅಂತ ನನಗೆ ಹೇಳಿ ಆಯಿತಾ. ಲಕ್ಷ್ಮಿ ಮಾತೆ ಅಷ್ಟೈಶ್ವರ್ಯ ಕೊಟ್ಟು ನಿಮ್ಮನ್ನೆಲ್ಲರನ್ನೂ ಹರಸಲಿ ಅಂತ ನಾನು ಬೇಡ್ಕೊತೀನಿ. ಇವತ್ತಿನ ವ್ಲಾಗ್ ಮುಗಿಸೋ ಟೈಮ್ ಬಂತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ವಿಡಿಯೋ ಬೇಕು ಅಂತ. ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡಿರಿ. ನನ್ನ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಬೇಗನೆ ನನ್ನ ವೀಡಿಯೋಸ್ನ ನೋಡ್ಬೋದು. ಇವತ್ತಿನ ವ್ಲಾಗ್ ಇಷ್ಟೇ. ಬಾಯ್ ಬಾಯ್.